ಸಲಾಂ ಇಂಡಿಯಾ ಫೌಂಡೇಶನ್ ಅವರು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ಆಸ್ಪತ್ರೆಗೆ ವೀಲ್ ಚೇರ್ಗಳನ್ನು ಕೊಡ್ತಾ ಇದ್ದಾರೆ. ಈ ವೀಲ್ ಚೇರ್ಗಳಿಂದ ಸಾಕಷ್ಟು ಬಡ ರೋಗಿಗಳಿಗೆ ಅಥವಾ ಕಾಲಿಲ್ಲದವರಿಗೆ ಅಥವಾ ನಮ್ಮ ರೋಗಿಗಳನ್ನು ಒಳಗೆ ಶಿಫ್ಟ್ ಮಾಡತಕ್ಕಂಥ ವಿಭಾಗದಲ್ಲಿ ಬಹಳಷ್ಟು ಅನುಕೂಲ ಆಗ್ತದೆ. ಇದೇ ರೀತಿ ಇವರು ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ಈ ಹಿಂದೆನೂ. ಹಾಗೂ ಡಯಾಲಿಸಿಸ್ನಲ್ಲಿರ್ತಕ್ಕಂಥ ಕಿಡ್ನಿ ತೊಂದರೆ ಇರ್ತಕ್ಕಂಥವ್ರು, ಹಾಗೂ ಡಯಾಬಿಟಿಸ್ ಇಂದ ಕಾಲ್ ಗ್ಯಾಂಗ್ರೀನ್ ಆಗಿರ್ತಕ್ಕಂಥವ್ರು, ಅಥವಾ ಹಾರ್ಟಿನ ತೊಂದರೆಗಳಿಂದ ಬಳಲತಕ್ಕಂಥವ್ರಿಗೆ ಬಹಳಷ್ಟು ಕನಿಕರದಿಂದ ಸೇವೆಯನ್ನು ನಿರ್ವಹಿಸಿಕೊಂಡು ಅವರ ಕ್ಷಮತೆಯನ್ನು ಸದಾ ಕಾಳಜಿ ವಹಿಸಿ ನಿರ್ವಹಿಸ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇವರು ಸಾಮಾಜಿಕ ಸೇವೆ ಬಹಳಷ್ಟು ಶ್ಲಾಘನೀಯ. ಹಾಗೂ ಇವರ ಸಾಮಾಜಿಕ ಸೇವೆಯನ್ನು ನಾವೆಲ್ಲ ಗುರುತಿಸಿಕೊಂಡು ಇನ್ನೂ ಹೆಚ್ಚು ಅವರ ಸೇವೆಯನ್ನು ಪಡೆದುಕೊಂಡು ಉತ್ತಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ ಅಂತ ಹೇಳಿ ನಾನು ನೀವೇನು ಹೇಳಕ್ ಕೊಡ್ತಾರೆ ಸರ್? ನಮಸ್ತೆ ಸರ್. ಇವತ್ತು ಸಲಾಂ ಇಂಡಿಯಾ ಫೌಂಡೇಶನ್ ಅವರು ನಮ್ಮ ತಾಲೂಕು ಕೇಂದ್ರ ಆಸ್ಪತ್ರೆ ಆಗಿರಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರಲಿ, ಉಪಕೇಂದ್ರಗಳಿಗೆ ಏನೋ ವೀಲ್ ಚೇರ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಇದು ತುಂಬ ಖುಷಿಯಾದ ವಿಚಾರ. ಯಾಕಪ್ಪ ಅಂದರೆ ತುಂಬ ಜನಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಇರ್ತವೆ, ಆದ್ರೂ ಅವರ ಸೇವೆ ನಾವು ಇಷ್ಟಪಡ್ತಿದ್ದೀವಿ. ಯಾಕಂದರೆ ತುಂಬ ಕಡೆಗೆ ಇರೋದಿಲ್ಲ, ಅವೆಲ್ಲ ಜನ ಉಪಯೋಗಿಸ್ಕೊಳ್ಳೋಕ್ಕೆ ಕೊಡ್ತೀವಿ. ಇದೇ ಒಂದೇ ಅಂತಲ್ಲ, ವೀಲ್ ಚೇರ್ ಅಲ್ಲ, ಬೇರೆ ಬೇರೆ ವಿಷಯ ಸಂಬಂಧಪಟ್ಟಂಗೆ ಡಯಾಲಿಸಿಸ್ ಟ್ಯಾಬ್ಲೆಟ್ಸ್ ಆಗಿರಲಿ, ಕ್ರಾನಿಕ್ ಇಲ್ನೆಸ್ ಇರ್ತಕ್ಕಂಥ ಪೇಷಂಟ್ಸ್ಗಳಿಗೆ ಕೇರ್ ಟೇಕಿಂಗ್ ಆಗಿರಲಿ, ಏನಾದರೂ ಬೇಕಿದ್ರೆ ಔಷಧಿ ಮದ್ದುಗಳನ್ನು ಅವ್ರು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇದೇ ಥರನೇ ಮುಂದುವರ್ಸ್ಕೊಂಡು ಹೋಗಲಿ, ಸಮಾಜ ಸೇವೆ ಮಾಡಲಿ. ನಮ್ಮ ಆಸ್ಪತ್ರೆಗೂ ಮತ್ತು ಜನಕ್ಕೂ ಕೂಡ ಅವರಿಂದ ತುಂಬಾ ಸೇವೆ ಸಿಗ್ತಾ ಇದೆ. ಇದೇನೇ ಮುಂದುವರ್ಸ್ಕೊಳ್ಳಿ ಅಂತ ಕೇಳ್ತೀವಿ ಸರ್. ಕೋಟೇಶ್ವರ ಹೇಳಿ ಸರ್. ನಮಸ್ಕಾರ. ಈ ದಿನ ಸಲಾಂ ಇಂಡಿಯಾ ಫೌಂಡೇಶನ್ ಅವಶ್ಯಕತೆ ಇರುವಂತವ್ರಿಗೆ ವೀಲ್ ಚೇರ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಮುಂಚೆ ಇದೇ ಥರ ಅವರು ಬರಗಾಲದಲ್ಲಿ ನೀರಿನ ಕೊರತೆ ಅಥವಾ ನೀರಿನ ಒಂದು ಸಪ್ಲೈ ಮೂಲಕ ಸಪ್ಲೈ ಮಾಡುವಂಥದ್ದು, ಆಮೇಲೆ ಫುಟ್ಪಾತಲ್ಲಿ ಇರ್ತಕ್ಕಂಥ ನಿರ್ಗತಿಕರು ಅಥವಾ ಬಡವರು ಆ ಥರದವರಿಗೆ ಬ್ಲಾಂಕೆಟ್ ಅನ್ನು ಒದಗಿಸೋದು, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಜನರಿಗೆ ಛತ್ರಿಗಳನ್ನು ಕೊಟ್ಟಿದ್ದಾರೆ. ಇಂಥದ್ದೆಲ್ಲ ಸಾಕಷ್ಟು ಅನೇಕ ಸಮಾಜಮುಖಿ ಕೆಲಸಗಳನ್ನು ಈ ನಮ್ಮ ಫೌಂಡೇಶನ್ ಮಾಡ್ತಾ ಇದೆ. ಸೊ ಇವತ್ತಿನ ದಿನ ಇಲ್ಲಿ ನಮ್ಮ ಸದಸ್ಯರೊಬ್ಬರು ಆಸ್ಪತ್ರೆಗೆ ಬಂದಾಗ ಅವ್ರ ಸಹೋದರಿ ಕರ್ಕೊಂಡ್ಬಂದು ವೀಲ್ ಚೇರ್ ಅವಶ್ಯಕತೆ ಇತ್ತು, ಅವರಿಗೆ ವೀಲ್ ಚೇರ್ ಲಭ್ಯ ಸಿಗಲಿಲ್ಲ ಅವತ್ತು. ಸೊ ಇದನ್ನ ಡಾಕ್ಟರ್ಸ್ ಆಗಲಿ ಅಥವಾ ಯಾರೂ ಅವರಿಗೆ ಅಪ್ರೋಚ್ ಮಾಡಿಲ್ಲ. ಅವರು ಸ್ವಂತ ನಾಲೆಡ್ಜಿಗೆ ಬಂದ ತಕ್ಷಣ ಈ ಒಂದು ಕೆಲಸವನ್ನು ಅವರು ಕೈಗೆತ್ಕೊಂಡು ವಿತಿನ್ ಎ ವೀಕಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿ. ಪ್ಲಾನಿಂಗ್ ಮಾಡೋದು ಭಾಳ ಈಸಿ, ಇಂಪ್ಲಿಮೆಂಟ್ ಮಾಡೋದು ಭಾಳ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ. ಸೊ ಅದನ್ನ ಅವರು ಸ್ವತಃ ಮನವರಿಕೆ ತಗೊಂಡು ಅದರ ಅವಶ್ಯಕತೆ ಇದೆ ಅಂತೇಳಿ ಇವತ್ತಿನ ದಿನ ವೀಲ್ ಚೇರ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಉಪಯೋಗಿಸ್ಕೊಳ್ಳಿ ಸರ್. ಇದೇ ರೀತಿ ಬೇರೆ ಯಾವುದೇ ರೀತಿಯ ಅವಶ್ಯಕತೆಗಳು ತಮ್ಮ ಗಮನಕ್ಕೆ ಬಂದರೆ ನಮ್ಮ ಫೌಂಡೇಶನ್ ಸದಸ್ಯರಿಗೆ ಮಾಹಿತಿ ಕೊಟ್ಟರೆ ಕೈಲಾದ ಸಹಾಯವನ್ನು ಸರ್ವಿಸ್ ಕೊಡ್ತಾರೆ ಸರ್. ನಿಮಗೆ ಅವಶ್ಯಕತೆ ಇದ್ರೆ ಅವ್ರ ಗಮನಕ್ಕೆ ತಂದ್ರೆ ಕೈಲಾಗಿದ್ದನ್ನು ಅವ್ರು ಮಾಡ್ತಾರೆ. ಫೌಂಡೇಶನ್ ವತಿಯಿಂದ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟ. ಈಗ ಇದು ಐಡಿಯಾ ಪ್ಲಾನ್ ಯಾರಿಗೆ ಬಂದದ್ದು? ನಮ್ಮ ಸಲಾಂ ಇಂಡಿಯಾ ಫೌಂಡೇಶನ್ ವಿದಾಯತ್ ಅವರು ಅವ್ರ ಸಹೋದರಿಂದ ಇಲ್ಲಿ ಕರ್ಕೊಂಡ್ಬಂದಿದ್ರು ಹಾಸ್ಪಿಟಲ್. ಅವತ್ತು ಅವ್ರಿಗೆ ಯಾವ್ದು ವೀಲ್ ಚೇರ್ ಅವಶ್ಯಕತೆ ಇತ್ತು. ಕೆಲವೊಂದು ಕೆಟ್ಟೋಗಿದ್ದು, ಕೆಲವೊಂದು ಸಿದ್ದು. ಅದಕ್ಕೆ ಆಲ್ರೆಡಿ ಬಹಳಷ್ಟು ಜನರಿಗೆ ಬೇಕಾಗ್ತದಲ್ಲ, ಒಂದ್ಸತಿ ಸಿಗಲ್ಲ. ಸಿಗದೆ ಇರೋ ಕಾರಣಕ್ಕೆ ಇಲ್ಲಿಂದ ಸ್ವಲ್ಪ ಅವಶ್ಯಕತೆ ಇದೆ, ನಾವಿಲ್ಲಿ ಕೊಡಬೇಕು ಅನ್ನೋದು ಅವ್ರ ಗಮನಕ್ಕೆ ಬಂತು. ಅವರು ಯಾರಿಗೂ ಹೇಳಿಲ್ಲ, ಇವತ್ತಂದು ಹ್ಯಾಂಡ್ ಓವರ್ ಮಾಡಿದ್ದಾರೆ.
ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಕೊಟ್ರೇಶ್ ಸರ್ ಹೇಳಿ. ಸಲಾಂ ಇಂಡಿಯಾ ಅಧ್ಯಕ್ಷ ಹಿದಾಯತ್ಗೂ ಮತ್ತು ನಿಮ್ಮ ಎಲ್ಲ ಈ ಒಂದು ಕೊಡ್ತಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ಏನು ಹೇಳ್ತೀನಿ ಅಂದರೆ, ನೀವು ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಕೊಟ್ಟಿದ್ದೀವಿ. ಎಲ್ಲರೂ ಆರೋಗ್ಯ, ಯಾಕಂದರೆ ಕೆಲವರು ಎರಡೆರಡು ಮೂರು ಪೇಷಂಟ್ ಬಂದಾಗ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ. ಇದೊಂದು ಒಳ್ಳೆ ವಿಚಾರಣೆ ನೀವು ಮಾಡಕತ್ತಿರೋದು. ಇನ್ನೊಂದು ನಮ್ಮಲ್ಲಿ ಏನು ಹೇಳ್ತಿದ್ದೀವಿ ಅಂತಂದರೆ, ಸುಮಾರು ನಮ್ಮಲ್ಲಿ 9 PSC, 8 PSC, 1 CSC, 1 GH ಇದರಿಂದ ನೀವು 10 ಕಳಿಸಿದ್ದೀವಿ. ಇದು ಒಳ್ಳೆ ವಿಚಾರಣೆ ಮಾಡ್ತಿರ್ತಕ್ಕಂಥ ವಿಷಯ. ಸದ್ಯಕ್ಕೆ 10 ಕಳಿಸಿದ್ರೆ ಮತ್ತೆ ಇನ್ನೊಂದು ಪ್ರೊವೈಡ್ ಮಾಡ್ತಾರೆ. ನಮ್ದು ಇನ್ಸ್ಟಿಟ್ಯೂಷನ್ ಇರೋದು 10 ಈ ಸದ್ಯ ಒಳ್ಳೆ ಕರೆಕ್ಟ್ ಕಳಿಸಿದ್ದೀರಿ. ಇವಾಗ ಅದೊಂದು ಹೆಮ್ಮೆ ಪಡ್ತಕ್ಕಂಥದ್ದು. ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಮ್ಮಲ್ಲಿ TB ಕೇಸ್ಗಳು ನಾವು TB ಮುಕ್ತ ಭಾರತ ಅಂತ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಇವಾಗ ಎಲ್ಲ ಗ್ರಾಮ ಪಂಚಾಯತಿ ವಾರ ತಗೊಂಡಾಗ TB ಮುಕ್ತ ಗ್ರಾಮಗಳನ್ನ ನಾವು ಮಾಡ್ತಾ ಇದೀವಿ. ಅಲ್ಲಿ ಇರ್ತಕ್ಕಂಥ ಕೇಸ್ಗಳಿಗೆ ನಾವು TB ಕಾಯಿಲೆಗಳು ಇರ್ತಕ್ಕಂಥವ್ರು ಅವರು ನ್ಯೂಟ್ರಿಷನ್ ಇಂದ ಬಳಸ್ತಾ ಇದ್ದಾರೆ. ಅವ್ರಿಗೆ ಏನಪ್ಪಾ ಅಂದ್ರೆ ನಿಶಕ್ತ ಹಿಂಗ್ ಇರ್ತದೆ ನಮ್ಮ ಟ್ಯಾಬ್ಲೆಟ್ ತಗೊಂಡಿಂದ ಅವ್ರಿಗೆ ಸ್ವಲ್ಪ ನೀವು ನಿಕ್ಷಯ ಮಿತ್ರ ಅಂತ ಅಡಾಪ್ಟ್ ನ್ಯೂಟ್ರಿಯೆಂಟ್ಸ್ ಕೊಡ್ತಕ್ಕಂಥದ್ದು ಒಂದು ಯೋಜನೆಯನ್ನು ಹಮ್ಮಿಕೊಳ್ಬೇಕು ನೀವು. ಯಾಕಂದ್ರೆ ನಮ್ಮಲ್ಲಿ ಈ ಸದ್ಯಕ್ಕೆ ಆನ್ ಹ್ಯಾಂಡ್ ಕೇಸ್ ಒಂದು 65 TB ಕೇಸಸ್ ಇದಾವು. ಆ ಫುಡ್ ತಗೊಂಡು ಅವರು ಆರೋಗ್ಯವಾಗಿರ್ತಾರೆ, ಚೆನ್ನಾಗಿ ಊಟ ಮಾಡಿ ನಮ್ಮ ಟ್ಯಾಬ್ಲೆಟ್ಸ್ ನ. ಅದೇ ತರ ನಮ್ಮ ಅಗರಿಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥ ಅರ್ಬನ್ ಇರ್ಲಿ ರೂರಲ್ ಇರ್ಲಿ ಅವ್ರಿಗೆ ಕೂಡ ನೀವು ನ್ಯೂಟ್ರಿಷನ್ ಫುಡ್ ಕಿಟ್ಸ್ಗಳನ್ನ ಪ್ರತಿ ತಿಂಗಳ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಅವರು ಅದರ TB ಇಂದ ಬಳಲ್ತಕ್ಕಂಥವ್ರು ಆರೋಗ್ಯವಾಗಿರ್ತಾರೆ ಅಂತಂದು ನನ್ನ ಅನಿಸಿಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದು ಏನೈತಿ ನಮ್ಮ ಇವ್ರಿಗೆ ಸಲಾಂ ಇಂಡಿಯಾ ಫೌಂಡೇಶನ್ ಮಾತಾಡಿ ಅದು ಇವ್ರೇನ್ ಹೇಳ್ತಾರಲ್ಲ ಒಬ್ಬೊಬ್ಬರಿಗೆ 500 ರೂಪಾಯಿ ಬರುತ್ತೆ ಅಂತ ಮಾತಾಡಿ ವ್ಯವಸ್ಥೆ ಮಾಡಿ ಅದೇ ನ್ಯೂಟ್ರಿಷನ್ ಫುಡ್ಗೋಸ್ಕರ ಒಂದು 500 ರೂಪಾಯಿ ಅವರಿಗೆ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ ಸರ್. ಅದರಲ್ಲಿ TBಗೆ ಬೇಳೆ, ಮೊಟ್ಟೆ, ಆಮೇಲೆ ಏನು ಶಕ್ತಿಯುತ ಆಹಾರದ್ದು ಒಂದು ಕಿಟ್ ಇರುತ್ತೆ. ಆ ಕಿಟ್ ಪ್ರೊವೈಡ್ ಮಾಡೋದ್ರಿಂದ ಆ ಜನಕ್ಕೆ ಅನುಕೂಲಕರವಾಗುತ್ತೆ. ಅದರಿಂದ ಅವ್ರಿಗೆ ಕೂಡ ಬೇಗ ಚೇತರಿಸ್ಕೊಳಕ್ ಅನುಕೂಲ. ಬರೀ ನಜೀರ್ ಈಗ ಹೇಳಿದ್ರಲ್ಲ ಇವರು ಇದನ್ನೆಲ್ಲ ನಿಮ್ಮಲ್ಲಿ ಮಾತಾಡ್ಕೊಂಡ್ಬಿಟ್ಟು ನಿಮ್ಮ ಫೌಂಡೇಶನ್ ಅಲ್ಲಿ ಇವ್ರು ಎಷ್ಟು ಬೇಕಾಗ್ತಾವ ಹೇಳಿದ್ರೆ ಅವ್ರಿಗೆ ಮಾಡ್ಕೊಂಡು ನಾವು ಅಷ್ಟು ಕಿಟ್ಟೆ ಮಾಡಿ ಪ್ಲಾನ್ ಮಾಡಿ ಬೇಕಾದ್ರೆ ಅವ್ರ ಮನೆಗೆ ಮನ್ಯಾಗ ಅಲ್ಲ ಅವ್ರ ಸೆಂಟರ್ನಲ್ಲೇ ಬರ್ತಾರೆ ಅವರು ಅಲ್ವಾ ಸರ್? ಹಾ ಬರ್ತಾರೆ. ಹಾ ಸರ್, ಅಲ್ಲಿ ಬೇಕಾದ್ರೆ ಅವ್ರು ಕೊಡ್ತಾರೆ. ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್.